ಅಥಣಿ ಕಾಯಿಪಲ್ಲೆ ಮಾರುಕಟ್ಟೆಯಲ್ಲಿ ತುಕ್ಕು ಹಿಡಿದ ವಿದ್ಯುತ್ ಕಂಬ, ಪಾದಚಾರಿಗಳು, ಬಡ ವ್ಯಾಪಾರಿಗಳ ಜೀವಕ್ಕೆ ಆತಂಕ. ಅಥಣಿ, ಬೆಳಗಾವಿ ಪಟ್ಟಣದ ವಾರ್ಡ್ ನಂಬರ್ 5ರ ಕಾಯಿಪಲ್ಲೆ ಮಾರುಕಟ್ಟೆಯ ತಗಾರಿ ಗಲ್ಲಿಯಲ್ಲಿರುವ ಕಬ್ಬಿಣದ ವಿದ್ಯುತ್ ಕಂಬವೊಂದು ತೀವ್ರವಾಗಿ ತುಕ್ಕು ಹಿಡಿದು ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದು, ಬಡ ತರಕಾರಿ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರ ಜೀವಕ್ಕೆ ತೀವ್ರ ಆತಂಕ ತಂದೊಡ್ಡಿದೆ. ಪ್ರಸ್ತುತ ಮಳೆಯಾಗುತ್ತಿರುವುದರಿಂದ ಕೆಳಭಾಗದಲ್ಲಿ ಮುರಿದು ಬಿದ್ದಿರುವ ಈ ಕಬ್ಬಿಣದ ಕಂಬಕ್ಕೆ ವಿದ್ಯುತ್ ಕರೆಂಟ್ ಲೀಕೇಜ್ ಪ್ರವಹಿಸುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಇದೇ ಕಂಬದ ಕೆಳಗೆ ದಿನನಿತ್ಯ ಬಡ ತರಕಾರಿ ವ್ಯಾಪಾರಿಗಳು ಕುಳಿತು ವ್ಯಾಪಾರ ಮಾಡುತ್ತಿದ್ದು, ಸಾವಿರಾರು ಸಾರ್ವಜನಿಕರು ಸಂಚರಿಸುತ್ತಾರೆ. ಮಳೆಯ ನೀರು ಮತ್ತು ವಿದ್ಯುತ್ ಸ್ಪರ್ಶದಿಂದ ಯಾವಾಗ ಏನು ಅನಾಹುತ ಸಂಭವಿಸುತ್ತದೆಯೋ ಎಂಬ ಭಯದಲ್ಲೇ ವ್ಯಾಪಾರಿಗಳು ದಿನ ದೂಡುವಂತಾಗಿದೆ. ನಿರ್ಲಕ್ಷ್ಯ ವಹಿಸಿದ ಆಡಳಿತ. ಮಾರುಕಟ್ಟೆಯಲ್ಲಿರುವ ಒಂದು ಕಬ್ಬಿಣದ ಕಂಬಕ್ಕೆ ಪ್ಲಾಸ್ಟಿಕ್ ಪೈಪ್ ಕಟ್ ಮಾಡಿ ಹಾಕಿ ಅಪಾಯ ತಪ್ಪಿಸುವ ಸಣ್ಣ ಪ್ರಯತ್ನ ಮಾಡಲಾಗಿದ್ದರೆ, ಪಕ್ಕದಲ್ಲೇ ಇರುವ ಮತ್ತೊಂದು ಕಂಬಕ್ಕೆ ಯಾವುದೇ ರಕ್ಷಣೆಯನ್ನು ನೀಡದೆ ಹಾಗೆಯೇ ಬಿಡಲಾಗಿದೆ. ಸಂಬಂಧಪಟ್ಟ ಹೆಸ್ಕಾಂ ಹಾಗೂ ಸ್ಥಳೀಯ ಆಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಹೋದರೂ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೀವಹಾನಿಯಾದರೆ ಅಧಿಕಾರಿಗಳೇ ಹೊಣೆ. ಪ್ರವೀಣ್ ನಾಯಕ್. ಈ ಕುರಿತು ಮಾಧ್ಯಮಗಳ ಮೂಲಕ ಆಡಳಿತದ ಗಮನ ಸೆಳೆದಿರುವ ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ಅಥಣಿ ತಾಲೂಕು ಅಧ್ಯಕ್ಷರಾದ ಪ್ರವೀಣ್ ನಾಯಕ್ ಅವರು ಮಾತನಾಡಿ, ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯಾಗಿದ್ದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಸುಮಾರು ವರ್ಷಗಳ ಹಿಂದೆ ಅಳವಡಿಸಲಾಗಿದ್ದ ಈ ಕಬ್ಬಿಣದ ಕಂಬಗಳು ತುಕ್ಕು ಹಿಡಿದು ತಳಭಾಗದಲ್ಲಿ ಮುರಿದು ಬಿದ್ದಿವೆ. ಮಳೆಯಿಂದಾಗಿ ಕಂಬಕ್ಕೆ ಕರೆಂಟ್ ಬರುತ್ತಿದ್ದು, ಸಾರ್ವಜನಿಕರು ಭಯದಲ್ಲಿದ್ದಾರೆ. ಅಧಿಕಾರಿಗಳು ಬಂದು ನೋಡಿ ಹೋದರೂ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಏನಾದರೂ ಜೀವಹಾನಿ ಅಥವಾ ಅನಾಹುತ ಸಂಭವಿಸಿದರೆ ಅದಕ್ಕೆ ಸಂಬಂಧಪಟ್ಟ ಹೆಸ್ಕಾಂ ಹಾಗೂ ಪುರಸಭೆ ಅಧಿಕಾರಿಗಳೇ ಸಂಪೂರ್ಣ ಹೊಣೆಗಾರರಾಗುತ್ತಾರೆ. ನಕ್ಷತ್ರ ಚಿಹ್ನೆ ಎಂದು ಎಚ್ಚರಿಸಿದರು. ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯ ಮೇಲಧಿಕಾರಿಗಳು ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಅಪಾಯಕಾರಿ ಕಬ್ಬಿಣದ ಕಂಬಗಳನ್ನು ತೆರವುಗೊಳಿಸಿ ನೂತನ ಸಿಮೆಂಟ್ ಕಂಬಗಳನ್ನು ಅಳವಡಿಸುವ ಮೂಲಕ ಸಾರ್ವಜನಿಕರ ಹಾಗೂ ಬಡ ವ್ಯಾಪಾರಿಗಳ ಜೀವ ರಕ್ಷಣೆಗೆ ಧಾವಿಸಬೇಕಿದೆ. ಅಥಣಿ ತಾಲೂಕಿನ ಜ್ವಲಂತ ಸಮಸ್ಯೆಗಳು ಮತ್ತು ಸಾರ್ವಜನಿಕರ ಪ್ರಶ್ನೆ. ಕೇವಲ ವಿದ್ಯುತ್ ಕಂಬದ ಸಮಸ್ಯೆಯಷ್ಟೇ ಅಲ್ಲದೆ, ಅಥಣಿ ತಾಲೂಕಿನಲ್ಲಿ ಹಲವು ಮೂಲಭೂತ ಮತ್ತು ಅಭಿವೃದ್ಧಿ ಯೋಜನೆಗಳು ನೆನೆಗುದಿಗೆ ಬಿದ್ದಿವೆ. ಸ್ಥಳೀಯ ಮತ್ತು ಮೂಲಭೂತ ಸಮಸ್ಯೆಗಳು, ಅಪಾಯಕಾರಿ ಲೈಟ್ ಕಂಬಗಳ ತೆರವು, ಪಟ್ಟಣದ ಕೆರೆಗಳ ಅಭಿವೃದ್ಧಿ ಹಾಗೂ ದಿನೇ ದಿನೇ ಹೆಚ್ಚುತ್ತಿರುವ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ, ಆಡಳಿತಾತ್ಮಕ ದರ್ಜೆ ಏರಿಕೆ, ಅಥಣಿ ಪುರಸಭೆಯನ್ನು ನಗರಸಭೆಯನ್ನಾಗಿ ವರ್ಗಾಯಿಸುವುದು ಮತ್ತು ಅಥಣಿಯನ್ನು ಪ್ರತ್ಯೇಕ ಜಿಲ್ಲೆಯನ್ನಾಗಿ ಘೋಷಿಸಿ ಜಿಲ್ಲಾ ಮಟ್ಟದ ಕಾರ್ಯಾಲಯಗಳನ್ನು ಸ್ಥಾಪಿಸುವುದು, ಸಾರಿಗೆ ಮತ್ತು ಸಂಪರ್ಕ, ಮುರುಗೇಂದ್ರ ಶಿವಯೋಗಿಗಳ ಹೆಸರಿನ ರೈಲ್ವೆ ನಿಲ್ದಾಣ ಹಾಗೂ ಸಿದ್ದೇಶ್ವರ ವಿಮಾನ ನಿಲ್ದಾಣ ಯೋಜನೆಗಳ ಶೀಘ್ರ ಅನುಷ್ಠಾನ. ಹೆಸ್ಕಾಂ, ಪುರಸಭೆ, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಾನ್ಯ ಶಾಸಕರು ಹಾಗೂ ಜನಪ್ರತಿನಿಧಿಗಳು ಇನ್ನೊಂದೆಯಾದರೂ ಈ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುತ್ತಾರೋ ಅಥವಾ ಯಥಾಸ್ಥಿತಿ ಮುಂದುವರಿಸುತ್ತಾರೋ ಕಾದು ನೋಡಬೇಕಿದೆ. ವಿಶೇಷ ವರದಿ ಮಹೇಶ್ ಶರ್ಮಾ, ಅಥಣಿ. ಕಡೆ ಕರೆಂಟ್ ಕಂಬ ಮಳೆ ಆದಾಗ ಕಬ್ಬಿಣದ ಕಂಬ ಇರೋದ್ರಿಂದ ಕರೆಂಟ್ ಬರ್ತಿದ್ರೆ ಅಲ್ಲಿ ಯಾವುದೇ ರೀತಿ ಹೌಸ್ಕಾಮ್ ಇಲಾಖೆ ನೋಡ್ತಾ ಇದೆ, ಆದರೆ ಗಮನ ಹರಿಸ್ತಾ ಇಲ್ಲ. ಮಾಡಬೇಕಂತೇಳಿ ಅವ್ರ ಮನಸ್ಸು ಮಾಡ್ತಾ ಇಲ್ಲ. ಇವತ್ತು ಕರ್ನಾಟಕ ಪೊಲೀಸ್ ಕಲ್ಯಾಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ ಇವತ್ತು ಅಥಣಿ ನಗರದಲ್ಲಿ ಕಾಯಿಪಲ್ಲೆ ಮಾರುಕಟ್ಟೆ ಆಗಲಿ ಅಥವಾ ಇನ್ನುಳಿದ ಕಡೆ ಒಂದು ಮಳೆಯ ಅಭಾವದಿಂದ ಹಾಗೂ ಈ ಒಂದು KEB ಇಲಾಖೆಯ ಒಂದು ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ ಯಾವುದೇ ರೀತಿ ಸರಿಯಾಗಿ ಒಂದು ಲೈಟದ ಕಂಬಗಳ ವ್ಯವಸ್ಥೆಯನ್ನು ಮಾಡ್ತಾಯಿಲ್ಲ. ಈ ಕೆಲವು ವರ್ಷಗಳಿಂದ ಅಲ್ಲಿ ಕಂಬಗಳನ್ನು ಅಳವಡಿಸಿದ್ದು ಅದು ಕಳಪೆ ಒಂದು ಕೊಳೆತ ಸ್ಥಿತಿಯಲ್ಲಿ ಕಂಬಗಳು ಇದ್ದರೂ ಕೂಡ ಅಲ್ಲಿ ಜನರ ಒಂದು ಜೀವಕ್ಕೆ ಕುತ್ತು ಇದ್ದರೂ ಕೂಡ ಅದರ ಬಗ್ಗೆ ಗಮನ ಹರಿಸದೇ ಇರುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆ ಸಾಕಷ್ಟು ಸಲ KEB ಇಲಾಖೆಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇದು ನಮಗೆ ಸಂಬಂಧ ಇಲ್ಲದಂತೆ ವರ್ತಿಸುವುದು ಒಂದು ನಾಚಿಕೆಗೆಟ್ಟನ ಸಂಗತಿ. ಏಕೆಂದರೆ ಇದೇ ರೀತಿ ಮುಂದುವರೆದರೆ ಇಲ್ಲಿ ಆಗುವ ಅನಾಹುತಗಳಿಗೆ ತಾವೇ ಹೊಣೆಗಾರರು ಹಾಗೂ ಎಲ್ಲ ಒಂದು ಸ್ಥಿತಿಯಲ್ಲಿರುವಂಥ ಕಂಬಗಳನ್ನು ತೆಗೆದು ಒಂದು ನವೀಕರಣವನ್ನು
ಕಂಬಗಳನ್ನು ಅಳವಡಿಸಿ ಒಂದು ಜನರ ಜೀವಕ್ಕೆ ಒಂದು ಯಾವುದೇ ರೀತಿ ತೊಂದರೆ ಆಗದಂತೆ ನೋಡಿಕೊಳ್ಬೇಕನ್ನೋ ಮಾತನ್ನು ಕೂಡ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇದೇ ರೀತಿ ತಾವು ಗಮನ ಹರಿಸದಿದ್ದರೆ ಒಂದು ತಮ್ಮ ವಿರುದ್ಧ ಮೇಲಾಧಿಕಾರಿಗಳ ಗಮನಕ್ಕೆ ಕೂಡ ತರುವುದು ಅನಿವಾರ್ಯವಾಗಿದೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ.